ಹೆಣ್ಣಿಗೆ ತವರು ಮನೆ ಅಂದರೆ ಅದೇನೋ ಒಂಥರ ಸೆಂಟಿಮೆಂಟ್. ಎಷ್ಟೇ ಮಾಡ್ರನ್ ಆಗಿದ್ರೂ ತವರು ಮನೆಯಲ್ಲಿ ಆಕೆಗೆ ಸಿಗೋ ಖುಷಿ ಬೇರೆಲ್ಲೂ ಸಿಗೋದಿಲ್ಲ. ಆದರೆ ತವರು ಮನೆಗೆ ಹೋಗಿದ್ದ ಗೃಹಿಣಿಯೊಬ್ಬಳು ಅನ್ಯಾಯವಾಗಿ ಶಿವನ ಪಾದ ಸೇರಿರೋ ಘಟನೆ ಯಾದಗಿರಿಯಲ್ಲಿ ನಡೆದಿದೆ. ತವರು ಮನೆಯಲ್ಲಿ ದಸರಾ ಹಬ್ಬ ಆಚರಿಸಬೇಕಿದ್ದ ಸತಿ ಶಿರೋಮಣಿ ಸಾವಿನ ಕೋಪದಲ್ಲಿ ವಿಲವಿಲ ಅಂತ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾಳೆ. ಇದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರನಹಳ್ಳಿ ಗ್ರಾಮ. ಇಲ್ಲಿ ಈರಪ್ಪ ಎಂಬುವವರ ಚಿಕ್ಕದೊಂದು ಸಂಸಾರ ಇದೆ. ಇದ್ದ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ವ್ಯವಸಾಯ ಮಾಡ್ತಾ ಸಂಸಾರ ಸಾಗಿಸ್ತಿದ್ರು. 4 ಮಕ್ಕಳ ಮದುವೆ ಮಾಡಿದ್ದ. 2 ವರ್ಷಗಳ ಹಿಂದೆ ಗುಲ್ಬರ್ಗಾ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಅಯ್ಯಣ್ಣನ ಜೊತೆ ಕೊನೆಯ ಮಗಳು ಬಸಮ್ಮಳ ಮದುವೆ ಮಾಡಿದ್ದ. ಮದುವೆಯಾದ ಹೊಸತರಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡ್ಕೊಂಡು ಹೋಗ್ತಾ ಇತ್ತು. ಗಂಡನಿಗೆ ಒಳ್ಳೆ ಹೆಂಡತಿಯಾಗಿದ್ಲು. ಅತ್ತೆ ಮಾವ ಮತ್ತು ಮನೆಯವರಿಗೆಲ್ಲ ಅಚ್ಚುಮೆಚ್ಚಿನ ಸೊಸೆಯಾಗಿದ್ಲು ಈ ಬಸಮ್ಮ. ಗಂಡ ಅಯ್ಯಣ್ಣ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡ್ತಿದ್ದ. ಚೆನ್ನಾಗಿ ನಡೀತಾ ಇದ್ದ ಸಂಸಾರದ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ. ಕೆಲ ದಿನಗಳ ನಂತರ ಈ ಅಯ್ಯಣ್ಣನಿಗೆ ಅನುಮಾನ ಅನ್ನೋ ಭೂತ ಬೆನ್ನು ಹತ್ತಿತು. ಗಂಡ ಅಯ್ಯಣ್ಣ ಕೆಲಸ ಮಾಡಿ ಬಂದು ಹೆಂಡತಿ ಬಸಮ್ಮಳಿಗೆ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ದ. ನೀನ್ ಯಾರ್ಯಾರೋ ಜೊತೆ ಮಾತಾಡ್ತಿರ್ತೀಯ, ಏನೇನೋ ಮಾಡಬಾರದು ಮಾಡ್ತಿದೀಯಾ ಅಂತ ಬಸಮ್ಮಳ ಮೇಲೆ ಅನುಮಾನ ಪಡೋಕೆ ಶುರು ಮಾಡಿದ. ಪ್ರತಿದಿನಾನೂ ಇವರಿಬ್ಬರ ನಡುವೆ ವಾರ್ ನಡೀತಾ ಇತ್ತು. ನಾನು ಹೋಗೇಸಿ ನಮ್ಮ ಮಗಳು ನಾನು ನಮ್ಮಳೆ ಹೋಗೇಸಿ ಕರ್ಕೊಂಬಂದಿವ್ರಿ. ಬಸಮ್ಮ ಕರ್ಕೊಂಬಂದಿವ್ರಿ. ಕರ್ಕೊಂಬಂದಿಗೇಸಿ ಒಂದು ತಿಂಗಳು ಆಗಿತ್ತು ರೀ. ಈಗ ತಿಂಗಳ ಒಳಗೆ ಮೊನ್ನೆ ಒಂದು 8-10 ದಿನ ನಡುವೆ ಬಂದಿದ್ದ. ಬಂದು ಕರ್ಕೊಂಡು ಹೋಗ್ತಂದ ನಾವು ಸ್ವಲ್ಪ ಈಗ ಹಬ್ಬದಾಗ ನೀವು ಬರೀ ಕಿರಿಕಿರಿ ನಡೆಸಿದ್ವಿ. ನಿಮ್ಮ ಅಂತಂದ್ರೆ ಯಾರು ಜಾರ ನಿಮ್ಮ ಮೂರಾಗ ಬಿದ್ದು ಅಂತಾರೆ ಇದ್ದಾರೆ ಕರ್ಕೊಂಬ, ನಾವು ವಿಚಾರ ಮಾಡಿ ಕಳಿಸ್ತೀವಿ ಅಂತಂದ್ವಿ. ಸಂಸಾರದಲ್ಲಿ ಒಂದು ಹೊತ್ತು ಊಟವಿಲ್ಲ ಎಂದ್ರೂ ನಡೆಯುತ್ತೆ. ಆದರೆ ಅನುಮಾನ ಅನ್ನೋ ಪಿಶಾಚಿ ಹೊಕ್ರೆ ಎಲ್ಲವೂ ಹಾಳಾಗಿ ಬಿಡತ್ತೆ. ಈ ಅಯ್ಯಣ್ಣ ಮತ್ತು ಬಸಮ್ಮಳ ಮ್ಯಾರೇಜ್ ಸ್ಟೋರಿಯಲ್ಲಿ ಆಗಿದ್ದು ಅದೇನೆ. ಪತ್ನಿ ತಪ್ಪು ಮಾಡದೇ ಇದ್ರೂ ಪ್ರತಿದಿನವೂ ಚಿತ್ರಹಿಂಸೆ ಕೊಡ್ತಾ ಇದ್ದ ಈ ಪಾಪಿ ಪತಿ. ಆದರೆ ಇದ್ಯಾವುದನ್ನು ತನ್ನ ತವರು ಮನೆಯವರಿಗೆ ಹೇಳದೆ ತನ್ನಲ್ಲೇ ನುಂಗ್ತಾ ಇದ್ಲು ಈ ಗೃಹಿಣಿ. ಅತ್ತೆ ಮಾವನಿಗೆ ಮಗಳಂತೆ ಇದ್ದ ಈ ಬಸಮ್ಮ ಗಂಡನ ಪಾಲಿಗೆ ಮಾತ್ರ ಬೇಡವಾಗಿದ್ಲು. ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟಿಗೆ ಬರ್ತಿದ್ದ ಗಂಡ ಹೊಡೆಯೋದು ಬಡಿಯೋದು ಮಾಮೂಲಿಯಾಗ್ಬಿಟ್ಟಿತ್ತು. ಆದರೆ ಇವತ್ತಲ್ಲ ನಾಳೆ ಪತಿರಾಯ ಸರಿ ಹೋಗ್ತಾನೆ ಅಂತ ಎಲ್ಲವೂ ನುಂಗಿಕೊಂಡು ಬಂದಿದ್ಲು ಈ ಬಸಮ್ಮ. ಆದರೆ ಅವಳ ನಂಬಿಕೆ ಸುಳ್ಳಾಗಿ ಬಿಡ್ತು. ಕೊನೆಗೂ ಗಂಡ ಸರಿ ಹೋಗ್ಲೇ ಇಲ್ಲ. ಸ್ವಂತ ಅಯ್ಯಣ್ಣನ ತಂದೆ ತಾಯಿಗಳೇ ಬುದ್ಧಿ ಹೇಳಿದ್ರು. ಆದರೆ ಕೇಳೋ ಜಾಯಮಾನ ಈತನದ್ದಾಗಿರ್ಲಿಲ್ಲ. ಪ್ರತಿದಿನ ಕುಡಿದು ಬಂದು ಹೆಂಡತಿ ಜೊತೆ ಜಗಳ ತೆಗಿತಾ ಇದ್ದ. ಊರಿನ ಹಿರಿಯರು ಗಂಡ ಹೆಂಡತಿ ನಡುವೆ ಸಂಧಾನ ಮಾಡಿದ್ರು, ಬುದ್ಧಿ ಮಾತು ಹೇಳಿದ್ರು. ಸ್ವಲ್ಪ ದಿನ ಇಬ್ಬರನ್ನು ದೂರ ಇಟ್ರೆ ಸರಿ ಹೋಗುತ್ತೆ ಅಂತ ದೊಡ್ಡೋರು ಈ ಬಸಮ್ಮನನ್ನ 1 ತಿಂಗಳ ಹಿಂದೆ ತವರು ಮನೆಗೆ ಕಳುಹಿಸಲಾಯಿತು. ಆದರೆ ಇದೇ ಟೈಮಲ್ಲಿ ದಸರಾ ಹಬ್ಬ ಬಂತು ನೋಡಿ. ಹಬ್ಬದ ಟೈಮಲ್ಲಿ ಗಂಡ ಜೊತೆಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ಲು ಈ ಬಸಮ್ಮ. ಹೀಗಾಗಿ ಗಂಡ ಅಯ್ಯಣ್ಣನ್ನ ತವರು ಮನೆಗೆ ಕರೆಸ್ಕೊಂಡಿದ್ದಾಳೆ. ಅದೇ ನೋಡಿ ಈಕೆ ಮಾಡಿದ ದೊಡ್ಡ ತಪ್ಪು. ಸಂಡಸ್ಕ ಗಂಡ ಹೊಡ್ದ ನೋಡ್ರಿ ಅಪ್ಪ, ಸಂಡಸ್ ಕರ್ಕೊಂಡ್ ಹೊಡ್ದನ್ರಿ, ಹೊಡ್ದನ್ರಿ, ನನ್ನ ತಂಗಿ ಏನು ಉಸಿರಂದಳನ್ರಿ, ಚುಕ್ಕ ಹಾಕ್ಯಾನತ್ರಿ. ಗಂಡ ಅಯ್ಯಣ್ಣನಿಗೆ ಫೋನ್ ಮಾಡಿದ ಬಸಮ್ಮ, ರೀ ದಸರಾ ಹಬ್ಬ ಇದೆ, ನಮ್ಮೂರಿಗೆ ಬನ್ನಿ ಅಂತ ಪ್ರೀತಿಯಿಂದ ಕರೆದಿದ್ದಾಳೆ. ಈ ಅಯ್ಯಣ್ಣ ಹಬ್ಬದ ದಿನ ಬರಲೇ ಇಲ್ಲ. ಏನಿಲ್ಲ ಬರೀ ನೋಡ್ಬೇಡ ಅದ್ ಮಾಡ್ಬೇಡ, ಅಲ್ಲಿ ಊರಾಗಿದ್ರೆ ನಂಗೆ ಅಂತೀರಿ ಆ ಕಡೆ ಇನ್ನೊಂದು ಬೇಡ ಇನ್ನೊಂದು ಬೇಡ, ಒಳಗಿರು ಕೊಡಬೇಡ ಅಂತಂದು ಇದು ಕುಡ್ದು ತಿಂದು ಇದು ಮಾಡ್ತದೆ. ಸಂಶಯ ಮಾಡಿ ಬೇರೆ ಆಕೆ ಮೇಲೆ ಅನುಮಾನ ಪಡ್ತದೆ. ಚಲೋ ಅದಲ್ಲ, ಏನು ಹಂಗೇನಿಲ್ಲ ರೀ. ನಾವೆಲ್ಲ ಒಂದೇ ಇರ್ತೀವಿ, ಒಂದೆಲ್ಲ ಇರ್ತೀವಲ್ಲ, ಗೊತ್ತದಲ್ಲ. ಅವ್ರು ಸಾಯಬಾರ್ದವ್ರನ್ನ ಮಾತ್ರ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕಂತ ಹೇಳ್ತೀನಿ. ಹಬ್ಬದ ದಿನ ಚಕ್ಕರ್ ಹಾಕಿದ ಈ ಗುಂಡ್ರ ಗೋವಿ ಮಾರನೇ ದಿನ ಹಾಜರಾಗಿದ್ದ. ರಾತ್ರಿ 8:30 ಸುಮಾರಿಗೆ ಹೆಂಡತಿಯ ತವರು ಮನೆ ದೋರನಹಳ್ಳಿಗೆ ಬಂದಿದ್ದ ಅಯ್ಯಣ್ಣ. ಖುಷಿಯಲ್ಲಿದ್ದ ಹೆಂಡತಿ ಗಂಡನನ್ನ ಊಟಕ್ಕೆ ಕರೀತಾಳೆ.
ಆದರೆ ಕಿರಿಕ್ ಗಂಡ ನಾನು ಊಟ ಮಾಡೋದಿಲ್ಲ, ಹೊರಗೆ ಊಟ ಮುಗಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ. ಅತ್ತೆ ಮಾವಂದಿರೆಲ್ಲ ಊಟಕ್ಕೆ ಕರೆದ್ರೂ ಅಯ್ಯಣ್ಣ ಮಾತ್ರ ಬರೋದೇ ಇಲ್ಲ. ಇನ್ನು ರಾತ್ರಿ 10 ಗಂಟೆಗೆ ಬಾ ಹಾಸಿಗೆ ಹಾಸು ಅಂತ ಹೆಂಡತಿ ಬಸಮ್ಮಳನ್ನ ಕರೆದಿದ್ದಾನಂತೆ ಅಯ್ಯಣ್ಣ. ದಸರಾ ಹಬ್ಬ ಇರೋದ್ರಿಂದ ಮನೆ ತುಂಬ ಜನರಿದ್ರು. ಹೀಗಾಗಿ ಮಾಳಿಗೆ ಮೇಲೆ ಇಬ್ರು ಮಲಗಿದ್ದಾರೆ. ಆಲ್ರೆಡಿ ಕುಡ್ಕೊಂಡು ಬಂದಿದ್ದ ಅಯ್ಯಣ್ಣ ಜೊತೆಗೆ ಒಂದು ಮದ್ಯದ ಬಾಟ್ಲಿಯನ್ನು ತಂದಿದ್ದಂತೆ. ರಾತ್ರಿ ಮಲಗುವಾಗ ಮತ್ತೆ ಇಬ್ಬರ ನಡುವೆ ಜಗಳ ಆರಂಭ ಆಗಿದೆ. ಆದರೆ ಹಂಗೋ ಹಿಂಗೋ ಆ ಜಗಳ ಸೈಲೆಂಟ್ ಆಗಿದೆ. ಆದರೆ ರಾತ್ರಿ 3 ಗಂಟೆಗೆ ಪತ್ನಿ ಬಸಮ್ಮಳನ್ನ ಹೊರಗಡೆ ಕರ್ಕೊಂಡು ಹೋದ ಪತಿರಾಯ ಹೆಂಡತಿಯನ್ನ ಕೊಂದು ಹಾಕಿದ್ದಾನೆ. ಫುಲ್ ಕುಡ್ಕೊಂಡೇ ಬರ್ತದೆ. ಯಾವಾಗಲೂ 4 ಸಲ ನೋಡಿದ್ದೀವಿ. ಎಲ್ಲರಿಗೂ ಬೇಸರ ಆಗಿದೆ. ಇಲ್ಲಿ ರಾತ್ರಿ ಟೈಮ್ ಬರೋದು ಹೋಗೋದು ಮಾಡೋದು. 9:30 10 ಗಂಟೆಗೆ ಬಂದ್ಗೇಸಿ ಮೇಲೆ ಮಲ್ಕೊಂಡಿದ್ರು. ಇಬ್ಬರು ಗಂಡ ಹೆಂಡತಿ ಮಲ್ಕೊಂಡಿದ್ರು ಅಂತ ಅಲ್ಲೇ ಕುಡಿದು ಮಲ್ಕೊಂಡ ಅಲ್ಲೇ ಇನ್ನೊಂದು 4-5 ಬಾಟ್ಲಿಗಳು ಅಲ್ಲೇ ಬಿದ್ದಿದ್ವು. ಪೊಲೀಸರು ಬೆಳಗ್ಗೆ ಬಂದು ಒಯ್ದಿದ್ದಾರೆ. ಜಗ್ಗೆ ಕುಡಿದು ಅವ್ರನ್ನ ಯಾಕೆ ನೋಡ್ತೀವಿ ಇವ್ರನ್ನ ಯಾಕೆ ನೋಡ್ತೀವಿ ಅಂತ ಹೇಳ್ತಿದ್ದ. ಹುಡುಗಿ ಚಲೋ ಇದ್ರು ಸರ್, ಹಂಗೇನು ದೇವ್ರಂತ ಹುಡುಗಿ ಅಂತ ಮನುಷ್ಯಕ್ಕೇನಲ್ಲ. ಇಲ್ಲಿ ಸಂಡ ಸೋಗೊಂಬಾರಂತ ರಾತ್ರಿ ಟೈಮ್ ಎಬ್ಸ್ಕೊಂಡು ಹೋಗಿ ಚಾಕ್ಲಿಂದ ಸುಚ್ಚಿದ್ದಾನೆ. ಸುಚ್ಚಿಗೇಸಿ ಊರಿಗೆ ಓಡೋಗ್ಬಿಟ್ಟಾನೆ ಸರ್. ಮೊದಲೇ ಹೆಂಡತಿಯನ್ನ ಕೊಲ್ಲಬೇಕು ಅಂತ ರೆಡಿಯಾಗಿ ಬಂದಿದ್ದ ಈ ಅಯ್ಯಣ್ಣ ಜೊತೆಗೆ ಒಂದು ಚಾಕುನು ತಂದಿದ್ದ. ಮಧ್ಯರಾತ್ರಿಯಲ್ಲಿ ತಾನು ತಂದಿದ್ದ ಚಾಕುವಿನಿಂದ ಹೆಂಡತಿ ಬಸಮ್ಮಳ ಹೊಟ್ಟೆಗೆ ಇರಿದಿದ್ದಾನೆ. ತೀವ್ರ ರಕ್ತಸ್ರಾವವಾಗಿದ್ದರಿಂದ ಬಸಮ್ಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಬಸಮ್ಮ ಕೊನೆ ಉಸಿರಿಡಿದ ನಂತರ ಅಲ್ಲಿಂದ ಈ ಅಯ್ಯಣ್ಣ ಕಾಲ್ಕಿತ್ತಿದ್ದಾನೆ. ಆದರೆ ರಾತ್ರಿ ಹೊತ್ತು ಇಷ್ಟೆಲ್ಲ ನಡೆದಿದ್ರೂ ಯಾರೊಬ್ಬರಿಗೂ ಗೊತ್ತೇ ಆಗಲಿಲ್ಲ. ಬೆಳಗ್ಗೆ ಗ್ರಾಮದ ಜನರು ಎದ್ದು ನೋಡಿದ್ರೆ ಬಸಮ್ಮ ಹೆಣವಾಗಿ ಬಿದ್ದಿದ್ಲು. ಇಳಿಸಿರು ಅಕ್ಕನ ಗಂಡ ಮನೆಗೆ ನಮಗೆ ಫೋನ್ ಹಚ್ಚಿರು. ನಮಗೂ ನಮ್ಮ ಮೂರಾಗ ಯಾರು ಅಂತೇವೆ. ಒಂದು ಮಗ ಸೈದಾಪುರ ಕರ್ಕೊಂಡು ಅಕ್ಕನ ಮೇಲೆ ಕೈ ಕಡ್ಸ್ಕೊಂಡು ಹೋಗ್ಯಾರ. ಕಡ್ಸ್ಕೊಂಡು ಆದ ಮಕ್ಕಳನ್ನು ಮತ್ತು ಬುಳ್ಳಲ್ಲಿ ಕಿರಿಕಿರಿ ಮಾಡಕತ್ತ ಇರ್ಲಡಿ ಅಲ್ಲೇ ಇರಲಿ ಅಂತಂದ್ರು ನಮ್ಮ ಊರಿಗೆ ಬಂದ್ರು ಕರ್ಕೊಂಡು ಹೋಗಿ ಅತ್ತೆ ಮಾವ ಕರ್ಕೊಂಡು ಆದ್ರೆ ಮತ್ತೆ ಹಿಂಗೆ ಥರನೇ ಮಾಡಿದ್ರಿ. ಮಾಡಿದ್ ಸಲ ನೋಡಪ್ಪ ನಡಿಬೇಕಂತ ಎಲ್ಲರೂ ಆಡಿದೆ ತಂದೇರು ಎಲ್ಲ ಬಳಗ ಹೇಳ್ತೀರಿ ಕಳಿಸ್ದಕ್ಕೆ ತಂದೆ ತಾವು ನಾವು ಹೋಗಿಲ್ಲ ತಿರುಗಿ ನೋಡಿಲ್ಲ. ನೀವೇ ಕರ್ಕೊಂಡು ಹೋಗಿರಿ, ನೀವೇ ಬಂದು ಮಾತಾಡಿಸಿ ಹೋಗ್ಬೇಕು. ಪುನಃ ನಿಮ್ಮ ಊರಿಗೆ ನಾವು ಬರಲ್ಲ ಅಂತ ತಂದಿದ್ದೀವಿ. ಇದು ಬೆಳಿಗ್ಗೆ ರೀ, ಇವತ್ತು ಬೆಳಿಗ್ಗೆ ಪೂರ ಹೊತ್ತಂಟು ಮಕ್ಕಂಡಕ್ಕಿ ಕರ್ಕೊಂಡು ಹೋಗ್ಯಾನ್ರಿ. ಕುಡ್ದವ್ರ ಫುಲ್ಲ ಕುಡ್ದಕ್ಕೆ ಹೊಡ್ತಾನೆ ನೋಡಪ್ಪ. ನನಗೆ ಕಿವಿ ನಾನು ನನಗೆ ಕಿವಿ ಹೊಡೆಯಲ್ಲಕ್ಕೆ ಹೋಗ್ತಿದ್ದೆ, ಬೆನ್ನೈತಿ ನನಗೆ ಗೊತ್ತಿಲ್ಲ ಕಡು ಮುಚ್ಚವ. ಇನ್ನೊಂದು ವಿಷಯ ಗೊತ್ತಾ, ಈ ಬಸಮ್ಮ ಗಂಡನ ಟಾರ್ಚರ್ಗೆ ಯಾವಾಗಲೂ ಜೀವ ಬಿಡಬೇಕಿತ್ತು. ಯಾಕಂದ್ರೆ 4 ತಿಂಗಳ ಹಿಂದೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಬಸಮ್ಮಳ ಮೈ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಲು ಪ್ರಯತ್ನಿಸಿದಂತೆ ಈ ಅಯ್ಯಣ್ಣ. ಆದರೆ ಆಗ ಬಸಮ್ಮನ ಟೈಮ್ ಚೆನ್ನಾಗಿತ್ತು. ಮನೆಯಿಂದ ಹೊರಗೋಡಿ ಬಂದು ಜೀವ ಉಳಿಸಿಕೊಂಡಿದ್ಲು. ಇನ್ನು ಸುದ್ದಿ ತಿಳಿದ ಯಾದಗಿರಿ ಎಸ್ಪಿ ಮುತ್ತುರಾಜ್, ಶಹಾಪುರ ನಗರ ಠಾಣೆ ಸಿಪಿಐ ನ್ಯಾಮಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಂತರ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಅಯ್ಯಣ್ಣನನ್ನ ಹಿಡಿದು ಶ್ರೀಕೃಷ್ಣನ ಜನ್ಮಸ್ಥಳಕ್ಕೆ ಕಳುಹಿಸಿದ್ದಾರೆ. ಬಸಮ್ಮ ಅಂತ ಹೇಳ್ಬಿಟ್ಟು 22 ವರ್ಷದ ವಯಸ್ಸಾಗಿದೆ. 1.5 ವರ್ಷ ಆಗಿದೆ ಮದುವೆ ಆಗಿ. ಅವಾಗ ಅವನ ಗಂಡ ಅಯ್ಯಣ್ಣ ಅಂತ ಹೇಳ್ಬಿಟ್ಟು ಅವನು ವಾಡಿಯವನು. ಗಂಡ ಹೆಂಡತಿರಿಗೆ ಸ್ವಲ್ಪ ಹೆಚ್ಚಿಗೆ ಇದಿರಲಿಲ್ಲ, ಅವನದು ಸಾಮರಸ್ಯ ಇರಲಿಲ್ಲ. ಬೆಳಗಿನ ಜಾವ 4:15 ಗಂಟೆಗೆ ಹೆಣ್ಣು ಮಗಳು ಬೈರುದಶೆಗೆ ಹೋಗಿದ್ದಾಳೆ. ಹಿಂದ್ಗಡೆನೇ ಹಿಂಬಾಲಿಸ್ಕೊಂಡು ಹೋಗಿ ಅವಳಿಗೆ ಅವನು ಬಲಪಕ್ಕಕ್ಕೆ ಒಂದು ಚಾಕುಲಿ ಸ್ಟ್ಯಾಪ್ ಮಾಡಿದ್ದಾನೆ. ಅಲ್ಲೇ ಅವಳು ತೀರ್ಕೊಂಡಿದ್ದಾಳೆ, ಸತ್ತೋಗಿದ್ದಾಳೆ. ಅವನು ಅಲ್ಲಿಂದ ಓಡೋದು. ಈ ಅಯ್ಯಣ್ಣನೇನೋ ಜೈಲಿಗೆ ಹೋದ. ಆದರೆ ಪಾಪ ಕಣ್ರಿ ಬಸಮ್ಮ, ಅನ್ಯಾಯವಾಗಿ ಗಂಡನ ಅನುಮಾನಕ್ಕೆ ಬಲಿಯಾಗಿ ಹೋದ್ಲು.
ಆ ಹೆಣ್ಣಿನ ಕಣ್ಣೀರಿನ ಶಾಪ ಈ ಪಾಪಿಯನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಬಸಮ್ಮನ ತಂದೆ ತಾಯಿಗಳು ಕೂಡ ಶಪಿಸುತ್ತಿದ್ದಾರೆ. ಯಾದಗಿರಿಯಿಂದ ಕ್ಯಾಮರಾಮನ್ ರಫೀಕ್ ಜೊತೆ ಶಶಿಕಾಂತ್ ಕೋರವಾರ್, ಸುವರ್ಣ ನ್ಯೂಸ್.